ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಕೈಯಲ್ಲಿ ಆತ್ಮಸ್ಮೃತಿಯ ಕೀಲಿ ಅಂತ ಒಂದು ಆಧ್ಯಾತ್ಮಿಕ ಲೇಖನದ ಕೆಲವು ಭಾಗಗಳಿವೆ. ಇದು ಒಂದು ತುಂಬಾ ಸರಳವಾದ ಆದರೆ ನಮ್ಮೆಲ್ಲರನ್ನೂ ಕಾಡುವ ಪ್ರಶ್ನೆಯನ್ನ ಎತ್ತುತ್ತೆ. ನಾವು ಮೂಲತಃ ಶಕ್ತಿಶಾಲಿ ಆತ್ಮಗಳು, ನಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ ಅಂತ ಅಂದ್ಕೊಂಡ್ರೂ ಯಾಕೆ ಕೆಲವೊಮ್ಮೆ ಜೀವನದಲ್ಲಿ ಕಟ್ಟಿ ಹಾಕಿದ ಹಾಗೆ, ಅಸಹಾಯಕರಾದ ಹಾಗೆ ಫೀಲ್ ಆಗತ್ತೆ? ನಿಜ. ಈ ಲೇಖನ ಹೇಳೋದು ಉತ್ತರ ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಒಳಗಿದೆ ಅಂತ. ಅದೇ ಅಂದ್ರೆ ನಮ್ಮನ್ನ ಕಟ್ಟಿ ಹಾಕಿರೋದು ಹೊರಗಿನ ಸಂದರ್ಭಗಳಲ್ಲ, ನಮ್ಮ ಒಳಗಿನ ಸ್ಥಿತಿ. ಹೌದು. ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಕೂಡ ಅದೇ. ಆತ್ಮಸ್ಮೃತಿ ಅನ್ನೋ ಈ ಕಾನ್ಸೆಪ್ಟ್ ಅಂದ್ರೇನು? ಅಂದ್ರೆ ತನ್ನ ನಿಜ ಸ್ವರೂಪದ ನೆನಪು. ಹೌದು. ಈ ನೆನಪು ನಮ್ಮನ್ನ ಕೋಪ, ದುಃಖ, ಭಯದಂತಹ ಒಳಗಿನ ಬಂಧನಗಳಿಂದ ಹೇಗೆ ಬಿಡಿಸುತ್ತೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ ಲೇಖನ ನೇರವಾಗಿ ಉಪದೇಶ ಕೊಡಕ್ ಹೋಗಲ್ಲ, ಬದಲಾಗಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಕಥೆಯಿಂದ ಶುರುವಾಡುತ್ತೆ. ಇದು ಇಡೀ ವಿಷಯಕ್ಕೆ ಒಂದು ಒಳ್ಳೆ ವೇದಿಕೆ ಸಿದ್ಧಪಡಿಸುತ್ತೆ ಅನ್ಸುತ್ತೆ. ಖಂಡಿತ. ಯಾಕಂದ್ರೆ ಕಥೆಗಳು ನಮಗೆ ಬೇಗ ಕನೆಕ್ಟ್ ಆಗುತ್ತಲ್ವಾ? ಹೌದು. ಈ ಕಥೆಯ ವಿಶೇಷತೆ ಏನು ಅಂದ್ರೆ, ಹೊರಗಡೆ ಎಲ್ಲವೂ ಇದ್ರೂ ಒಳಗಡೆ ಶಾಂತಿ ಇಲ್ಲ ಅನ್ನೋದು. ಇದು ಇವತ್ತಿನ ಜಗತ್ತಿನ ಒಂದು ದೊಡ್ಡ ವಿಪರ್ಯಾಸ. ನಿಜ. ಎಷ್ಟೋ ಜನ ಹೊರಗಿನ ಯಶಸ್ಸನ್ನೇ ಒಳಗಿನ ನೆಮ್ಮದಿ ಅಂತ ತಪ್ಪಾಗಿ ತಿಳಿದುಕೊಂಡಿರ್ತಾರೆ. ಹೌದು. ಈ ಕಥೆ ಆ ಭ್ರಮೆಯನ್ನು ಒಡೆಯುತ್ತೆ. ಹೌದು, ಕಥೆ ಶುರುವಾಗುವುದೇ ಹೀಗೆ. ಒಬ್ಬ ಸಿಕ್ಕಾಪಟ್ಟೆ ಶ್ರೀಮಂತ ವ್ಯಕ್ತಿ. ಅವನ ಹತ್ರ ದುಡ್ಡು, ಬಂಗಲೆ, ಸಮಾಜದಲ್ಲಿ ಗೌರವ ಅಂದುಕೊಂಡಿದ್ದೆಲ್ಲ ಇತ್ತು. ಆದ್ರೆ ಮನಸ್ಸಲ್ಲಿ ಮಾತ್ರ ಸದಾ ಒಂದು ಚಡಪಟಿಕೆ, ಒಂದು ರೀತಿಯ ಅಶಾಂತಿ. ಹೌದು. ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ. ಎಲ್ಲ ಇದ್ರೂ ಏನೋ ಕಳೆದುಕೊಂಡ ಹಾಗೆ ಒಂದು ಭಾವನೆ. ನೋಡಿ, ಇಲ್ಲೇ ವಿಷಯ ಶುರುವಾಗೋದು. ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳೋದು, ನನ್ನ ಹತ್ರ ಆ ಕಾರ್ ಇದ್ದಿದ್ರೆ, ಈ ಮನೆ ಇದ್ದಿದ್ರೆ ನಾನು ಖುಷಿಯಾಗಿರ್ತಿದ್ದೆ ಅಂತ. ಹೌದು. ನಮ್ಮ ಸಮಸ್ಯೆಗಳಿಗೆಲ್ಲ ಹೊರಗಿನ ವಸ್ತುಗಳ ಕೊರತೆಯೇ ಕಾರಣ ಅಂತ ಭಾವಿಸ್ತೀವಿ. ನಿಖರವಾಗಿ. ಆದ್ರೆ ಇಲ್ಲಿ ಅವನ ಹತ್ರ ಎಲ್ಲವೂ ಇದೆ, ಆದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಇದು ನಮ್ಮ ಗಮನವನ್ನ ಹೊರಗಿನಿಂದ ಒಳಗೆ ಸೆಳೆಯುತ್ತೆ. ನಿಜ. ಹೀಗೆ ತನ್ನ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಹುಡುಕ್ತಾ ಆತ ಒಬ್ಬ ಜ್ಞಾನಿಯ ಹತ್ರ ಹೋಗ್ತಾನೆ. ಸ್ವಾಮಿ, ನನ್ನ ಹತ್ರ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಮಾತ್ರ ಇಲ್ಲ. ಯಾಕೆ ಹೀಗೆ ಅಂತ ತನ್ನ ಗೋಳನ್ನ ಹೇಳ್ಕೊಳ್ತಾನೆ. ಆಗ ಆ ಜ್ಞಾನಿ ಹೆಚ್ಚು ಮಾತಾಡೋದಿಲ್ಲ. ಸುಮ್ಮನೆ ಅವನ ಕೈಗೆ ಒಂದು ಚಿಕ್ಕ ಕೀಲಿ ಕೊಟ್ಟು, ಈ ಕೀಲಿ ನಿನ್ನತ್ರ ಇರ್ಲಿ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ನೆನಪಿಸಿಕೋ ಅಂತ ಹೇಳ್ತಾರೆ. ಇದು ಕಥೆಯ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ? ಹೌದು. ಮನಸ್ಸಿನ ಅಶಾಂತಿಗೆ ಒಂದು ಭೌತಿಕ ಕೀಲಿ ಹೇಗೆ ಪರಿಹಾರ ಆಗುತ್ತೆ? ಇದು ಕುತೂಹಲ ಹುಟ್ಟಿಸುತ್ತೆ. ಅದೇ ಪ್ರಶ್ನೆ ಆ ಶ್ರೀಮಂತನಿಗೂ ಬರುತ್ತೆ. ಅವನು ಆಶ್ಚರ್ಯದಿಂದ, ಸ್ವಾಮಿ, ಇದು ಯಾವ ಬೀಗದ್ದು? ನನ್ನ ಮನೆ, ಆಫೀಸ್, ತಿಜೋರಿ ಎಲ್ಲೂ ಈ ಕೀಲಿ ಸರಿಹೊಂದುವ ಬೀಗ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ಜ್ಞಾನಿ ನಗುತ್ತಾ ಹೇಳ್ತಾರೆ, ಇದು ಹೊರಗಿನ ಯಾವ ಬೀಗಕ್ಕೂ ಅಲ್ಲಪ್ಪ, ಇದು ನಿನ್ನ ಮನಸ್ಸಿನ ಬೀಗಕ್ಕೆ. ಈ ಕೀಲಿಯೇ ಆತ್ಮಸ್ಮೃತಿ. ಆಹಾ. ಅಂದ್ರೆ ಆ ಜ್ಞಾನಿ ಕೊಟ್ಟಿದ್ದು ಒಂದು ಭೌತಿಕ ಕೀಲಿಯನ್ನಲ್ಲ, ಇಲ್ಲ, ಬದಲಾಗಿ ಒಂದು ಆಂತರಿಕ ಪ್ರಕ್ರಿಯೆಯನ್ನ, ಒಂದು ಹೊಸ ಆಲೋಚನಾ ಕ್ರಮವನ್ನ. ಹೌದು. ಆ ಕೀಲಿ ಕೇವಲ ಒಂದು ಸಿಂಬಲ್, ಒಂದು ನೆನಪಿನ ಸಾಧನ ಅಷ್ಟೇ. ನಿಜವಾದ ಕೀಲಿ ಆ ಅರಿವು, ಆತ್ಮಸ್ಮೃತಿ ಅನ್ನೋ ಆ ನೆನಪು. ಹೌದು. ಆ ದಿನದಿಂದ ಆ ಶ್ರೀಮಂತ ಆ ಜ್ಞಾನಿ ಹೇಳಿದಂತೆ ಮಾಡೋಕ್ಕೆ ಶುರು ಮಾಡ್ತಾನೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಆ ಕೀಲಿಯನ್ನು ಕೈಯಲ್ಲಿ ಹಿಡಿದು, ನಾನು ಆತ್ಮ, ನಾನು ಶಾಂತ ಸ್ವರೂಪ ಅಂತ ತನಗೆ ತಾನೇ ಹೇಳ್ಕೊಳ್ಳೋದು. ಹೌದು. ಲೇಖನದಲ್ಲಿ ಹೇಳೋ ಪ್ರಕಾರ ದಿನ ಕಳೆದಂತೆ ಅವನ ಜೀವನದ ಪರಿಸ್ಥಿತಿಗಳೇನು ಅಂದ್ರೆ ಹೊರಗಡೆ ಏನೂ ಬದಲಾಗ್ಲಿಲ್ಲ. ವ್ಯಾಪಾರದಲ್ಲಿ ಅದೇ ಸಮಸ್ಯೆಗಳು, ಮನೆಯಲ್ಲಿ ಅದೇ ಸವಾಲುಗಳು, ಎಲ್ಲವೂ ಹಾಗೇ ಇತ್ತು. ಆದ್ರೆ ಆ ಪರಿಸ್ಥಿತಿಗಳಿಗೆ ಅವನು ಪ್ರತಿಕ್ರಿಯಿಸುವ ರೀತಿ ಬದಲಾಯಿತು. ಇದೇ ಇಲ್ಲಿರುವ ಅತಿ ದೊಡ್ಡ ಪಾಯಿಂಟ್. ಹೌದು. ನೋಡಿ, ನಾನು ಆತ್ಮ, ಶಾಂತ ಸ್ವರೂಪ ಅಂತ ಹೇಳ್ಕೊಳ್ಳುವುದು ಕೇವಲ ಗಿಣಿಪಾಠದ ಹಾಗೆ ಉರುಹೊಡೆಯುವುದಲ್ಲ. ಅದು ತನ್ನ ಮೂಲ ಸ್ವಭಾವವನ್ನು ತನಗೆ ತಾನೆ ನೆನಪಿಸುವ ಪ್ರಕ್ರಿಯೆ. ಅವನ ಅಶಾಂತಿಗೆ ಕಾರಣವಾಗಿದ್ದು ಹೊರಗಿನ ಘಟನೆಗಳಲ್ಲ, ಆ ಘಟನೆಗಳಿಗೆ ಅವನು ಕೊಡುತ್ತಿದ್ದ ಆ ಭಾವನಾತ್ಮಕ ಪ್ರತಿಕ್ರಿಯೆಗಳು, ರಿಯಾಕ್ಷನ್ಸ್. ಹೌದು. ಆ ರಿಯಾಕ್ಷನ್ ಪ್ಯಾಟರ್ನ್ ಬದಲಾದಾಗ ಅವನ ಅನುಭವವೇ ಬದಲಾಗಿಬಿಟ್ಟಿತು. ಸರಿ. ಈ ಕೀಲಿಯ ಕಲ್ಪನೆ ಚೆನ್ನಾಗಿದೆ.
ಆದ್ರೆ ದಿನನಿತ್ಯದ ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಯಾರಾದ್ರೂ ನಮ್ ಜೊತೆ ಜೋರಾಗಿ ಮಾತಾಡ್ದಾಗ, ನಮ್ಮನ್ನು ಅವಮಾನಿಸಿದಾಗ ಶಾಂತವಾಗಿರೋದು ಹೇಗೆ ಸಾಧ್ಯ? ಆ ಕ್ಷಣದಲ್ಲಿ ನಾನು ಶಾಂತ ಸ್ವರೂಪ ಆತ್ಮ ಅಂದುಕೊಳ್ಳೋದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಇದು ಬರೀ ಸುಂದರವಾದ ಮಾತು ಅಂತ ಅನ್ಸುತ್ತೆ. ತುಂಬಾ ಒಳ್ಳೆ ಪ್ರಶ್ನೆ ಇದು. ಲೇಖನದಲ್ಲಿ ಇದಕ್ಕೆ ಒಂದು ಉದಾಹರಣೆ ಇದೆ. ಓಕೆ. ಯಾರಾದ್ರೂ ನಮ್ಮ ಜೊತೆ ಕಠಿಣವಾಗಿ ಮಾತಾಡಿದಾಗ ತಕ್ಷಣದ ರಿಯಾಕ್ಷನ್ ಏನು? ಅವನು ನನ್ನನ್ನು ನೋಯಿಸಿದ, ಅವಳು ಯಾಕೆ ಹೀಗೆ ಮಾತಾಡಿದ್ಲು ಅಂತ. ಅದೇ ಅಲ್ವಾ? ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಮನಸ್ಸಿನ ಶಾಂತಿಯ ಆ ರಿಮೋಟ್ ಕಂಟ್ರೋಲ್ ಅನ್ನು ನಾವು ಇನ್ನೊಬ್ಬರ ಕೈಗೆ ಕೊಟ್ಬಿಡ್ತೀವಿ. ಅಂದ್ರೆ ನಮ್ಮ ಖುಷಿ ದುಃಖದ ಬಟನ್ ಅವರ ಕೈಲಿರುತ್ತೆ. ನಿಖರವಾಗಿ. ಅವರು ಚೆನ್ನಾಗಿ ಮಾತಾಡಿದ್ರೆ ನಾವು ಖುಷಿ, ಅವರು ಕೆಟ್ಟದಾಗಿ ಮಾತಾಡಿದ್ರೆ ನಮಗೆ ಬೇಜಾರು. ನಾವು ಅವರ ಕೈಗೊಂಬೆ ಆದ ಹಾಗೆ. ಆದರೆ ಆ ಕ್ಷಣದಲ್ಲಿ ನಾನು ಶಾಂತ ಸ್ವರೂಪ ಆತ್ಮ ಅಂತ ನೆನಪಿಸ್ಕೊಂಡಾಗ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಆ ರಿಮೋಟ್ ಕಂಟ್ರೋಲ್ ಅನ್ನು ನಾವು ವಾಪಸ್ ನಮ್ಮ ಕೈಗೆ ತೆಗೆದುಕೊಳ್ಳುತ್ತೇವೆ. ಇದು ಒಂದು ರೀತಿಯಲ್ಲಿ. ಹೌದು. ಆಧುನಿಕ ಮನಃಶಾಸ್ತ್ರದಲ್ಲಿ ಹೇಳುವ ಪ್ಯಾಟರ್ನ್ ಇಂಟರಪ್ಟ್ ಅಥವಾ ಕಾಗ್ನಿಟಿವ್ ರೀಫ್ರೇಮಿಂಗ್ ತಂತ್ರದ ಹಾಗೆ. ಹೇಗೆ? ನಮ್ಮ ಮನಸ್ಸು ಒಂದು ನೆಗೆಟಿವ್ ಆಲೋಚನಾ ಲೂಪ್ನಲ್ಲಿ ಸಿಕ್ಕಾಕೊಂಡಿರುತ್ತೆ. ಅವನು ಬೈದ, ನನಗೆ ನೋವಾಯ್ತು ಅನ್ನೋದು ಆ ಲೂಪ್. ಹೌದು. ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಆಲೋಚನೆ ಆ ಲೂಪನ್ನು ಬ್ರೇಕ್ ಮಾಡುತ್ತೆ. ಆ ಇನ್ನೊಬ್ಬ ವ್ಯಕ್ತಿ ಬದಲಾಗದೇ ಇರಬಹುದು, ಆದ್ರೆ ಅವರ ಮಾತುಗಳು ನಮ್ಮ ಮೇಲೆ ಬೀರುವ ಪ್ರಭಾವದ ಮೇಲೆ ನಮಗೆ ನಿಯಂತ್ರಣ ಸಿಗುತ್ತೆ. ಇದನ್ನೇ ನಿಜವಾದ ಸ್ವಾತಂತ್ರ್ಯ ಅನ್ನೋದು. ಹೌದು. ಲೇಖನದಲ್ಲಿ ಇದನ್ನೇ ನಿರ್ಬಂಧನ ಸ್ಥಿತಿ ಅಂತಾರೆ. ಓಕೆ. ಇದು ಒಂದ್ ರೀತಿಯಲ್ಲಿ ನಮ್ಮ ಭಾವನೆಗಳ ಮೇಲೆ ನಾವೇ ಹಿಡಿತ ಸಾಧಿಸುವುದು, ಇನ್ನೊಬ್ಬರ ಮಾತು ನಮ್ಮನ್ನು ನಿಯಂತ್ರಿಸುವುದಕ್ಕೆ ಅವಕಾಶ ಕೊಡದೇ ಇರೋದು. ಇದರ್ಥ ಆಯ್ತು. ಲೇಖನದಲ್ಲಿ ಇನ್ನೊಂದು ಸ್ವಲ್ಪ ಟೆಕ್ನಿಕಲ್ ಆದ ಉದಾಹರಣೆ ಇದೆ, ಮೊಬೈಲ್ ಫೋನ್ ಬಗ್ಗೆ. ಹೌದು, ಅದು ಕೂಡ ಬಹಳ ಪರಿಣಾಮಕಾರಿ ಹೋಲಿಕೆ. ನಮ್ಮ ಮೊಬೈಲ್ ಫೋನ್ನಲ್ಲಿ ಬ್ಯಾಟರಿ ಫುಲ್ ಚಾರ್ಜ್ ಇರ್ಬೋದು. ಹೌದು. ಆದರೆ ನೆಟ್ವರ್ಕ್ ಇಲ್ಲದಿದ್ದರೆ ಅದರಿಂದ ಕರೆ ಮಾಡಕ್ಕಾಗಲ್ಲ, ಇಂಟರ್ನೆಟ್ ಬಳಸಕ್ಕಾಗಲ್ಲ ಅಲ್ವಾ? ಸರಿ, ಆ ಬ್ಯಾಟರಿ ಚಾರ್ಜ್ ಇದ್ದು ವ್ಯರ್ಥ. ಅದೇ ರೀತಿ ಹಾಗೆಯೇ ನಮ್ಮಲ್ಲಿ ಎಷ್ಟೇ ಆಂತರಿಕ ಶಕ್ತಿ, ಜ್ಞಾನ ಅಂದ್ರೆ ಬ್ಯಾಟರಿ ಇದ್ರೂ ಆತ್ಮಸ್ಮೃತಿ ಅನ್ನೋ ನೆಟ್ವರ್ಕ್ ಇಲ್ಲದಿದ್ರೆ ಆ ಶಕ್ತಿ ಸರಿಯಾದ ಸಮಯಕ್ಕೆ ಉಪಯೋಗಕ್ಕೆ ಬರೋದಿಲ್ಲ ಅಂತ. ನಿಖರವಾಗಿ. ಈ ನೆಟ್ವರ್ಕ್ ಅನ್ನೋದು ನಮ್ಮನ್ನು ನಮ್ಮ ಶಕ್ತಿಯ ಮೂಲದೊಂದಿಗೆ ಸಂಪರ್ಕದಲ್ಲಿಡುತ್ತೆ. ಆತ್ಮಸ್ಮೃತಿ ಅನ್ನೋದು ನಮ್ಮ ಮೂಲ ಸ್ವರೂಪದ ಜೊತೆಗಿನ ಕನೆಕ್ಷನ್. ಆ ಕನೆಕ್ಷನ್ ಇದ್ದಾಗ ಮಾತ್ರ ನಮ್ಮಲ್ಲಿರುವ ಶಾಂತಿ, ಶಕ್ತಿ, ಜ್ಞಾನವೆಲ್ಲವೂ ವ್ಯಕ್ತವಾಗುತ್ತೆ. ಆ ಕನೆಕ್ಷನ್ ಕಟ್ ಆದಾಗ ನಾವು ಸಾಮಾನ್ಯ ಮನುಷ್ಯರಂತೆ ಸಣ್ಣ ಸಣ್ಣ ವಿಷಯಗಳಿಗೂ ವಿಚಲಿತರಾಗ್ತೇವೆ. ಸರಿ, ಇದೇ ಸಂದರ್ಭದಲ್ಲಿ ಲೇಖನ ಮುರಳಿಯ ಒಂದು ಮಾತನ್ನು ಉಲ್ಲೇಖಿಸುತ್ತೆ. ಒಂದು ನಿಮಿಷ ಇಲ್ಲಿ ನಿಲ್ಸೋಣ. ನಮ್ಮ ಕೇಳುಗರಿಗೆ ಮುರಳಿ ಅನ್ನೋ ಪದ ಹೊಸದಾಗಿರಬಹುದು. ಅದನ್ನ ಸ್ವಲ್ಪ ವಿವರಿಸಬಹುದಾ? ಇದೊಬ್ಬ ವ್ಯಕ್ತಿಯ ಅಥವಾ ಪುಸ್ತಕನಾ? ಖಂಡಿತ, ಒಳ್ಳೆ ಪಾಯಿಂಟ್. ನೋಡಿ, ಈ ಲೇಖನದ ಮೂಲ ಬ್ರಹ್ಮಕುಮಾರಿ ಸಂಸ್ಥೆಗೆ ಸೇರಿದ್ದಾದ್ರಿಂದ ಆ ಹಿನ್ನೆಲೆಯಲ್ಲಿ ಮುರಳಿ ಅಂದ್ರೆ ಅವರ ದೈನಂದಿನ ಆಧ್ಯಾತ್ಮಿಕ ಬೋಧನೆಗಳು ಅಥವಾ ಪ್ರವಚನಗಳು. ಅದನ್ನೇ ಅವರು ಜ್ಞಾನದ ಮೂಲ ಅಂತ ಪರಿಗಣಿಸ್ತಾರೆ. ಹಾಗಾಗಿ ಮುರಳಿಯ ಮಾತು ಅಂದ್ರೆ ಅವರು ಒಂದು ಪ್ರಮುಖ ಬೋಧನೆ ಅಂತ ಅರ್ಥ. ಓಕೆ, ಈಗ ಸ್ಪಷ್ಟವಾಯಿತು. ಹಾಗಿದ್ರೆ ಆ ಬೋಧನೆ ಹೀಗಿದೆ: ಸ್ಥಿತಿ ಉನ್ನತವಾದರೆ ದೃಶ್ಯ ಸ್ವಯಂ ಬದಲಾಗುತ್ತದೆ. ಇದು ಕೇಳೋಕೆ ತುಂಬಾ ಸರಳವಾಗಿದೆ, ಆದ್ರೆ ಇದ್ರ ಮೇಲೆ ನಂಗೆ ಒಂದ್ ಸಣ್ಣ ಅನುಮಾನ ಇದೆ. ಹೇಳಿ. ಅಂದ್ರೆ ನನ್ನ ಆಂತರಿಕ ಸ್ಥಿತಿ ಚೆನ್ನಾಗಿದ್ರೆ ಹೊರಗಿನ ದೃಶ್ಯ ಅಂದ್ರೆ ಪರಿಸ್ಥಿತಿ ತಾನಾಗೆ ಬದಲಾಗುತ್ತೆ ಅನ್ನೋದು ಸ್ವಲ್ಪ ಹೆಚ್ಚಾಯ್ತು ಅನ್ನಿಸ್ತಲ್ವಾ? ಉದಾಹರಣೆಗೆ, ನನಗೆ ಆರ್ಥಿಕ ಸಂಕಷ್ಟ ಇದ್ರೆ ನಾನ್ ಸುಮ್ನೆ ಶಾಂತವಾಗಿದ್ದೇನೆ ಅಂತ ಕೂತ್ರೆ ಸಾಲ ತೀರೋಗುತ್ತಾ? ಇದು ಹೇಗ್ ಕೆಲಸ ಮಾಡುತ್ತೆ? ಇದು ತುಂಬಾ ಪ್ರಾಕ್ಟಿಕಲ್ ಆದ ಪ್ರಶ್ನೆ. ಇಲ್ಲಿ ದೃಶ್ಯ ಬದಲಾಗುತ್ತದೆ ಅಂದ್ರೆ ಭೌತಿಕವಾಗಿ ಪರಿಸ್ಥಿತಿ ಮಾಯವಾಗಿಬಿಡುತ್ತೆ ಅಂತ ಅರ್ಥವಲ್ಲ. ಹಾಗಿದ್ರೆ ಬದಲಿಗೆ ನಾವು ಆ ದೃಶ್ಯವನ್ನ ನೋಡುವ, ಅನುಭವಿಸುವ ರೀತಿಯೇ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ. ಹೇಗೆ? ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಅದೇ ಆರ್ಥಿಕ ಸಂಕಷ್ಟದ ಉದಾಹರಣೆ ತೆಗೆದುಕೊಳ್ಳೋಣ. ನಮ್ಮ ಮನಸ್ಸಿನ ಸ್ಥಿತಿ ಅಶಾಂತವಾಗಿದ್ರೆ, ಭಯದಲ್ಲಿದ್ರೆ, ಆ ಸಮಸ್ಯೆ ನಮಗೆ ಒಂದು ದೊಡ್ಡ ಪರ್ವತದ ಹಾಗೆ ಕಾಣಿಸುತ್ತೆ. ಹೌದು, ಏನು ಮಾಡಬೇಕೆಂದು ತೋಚದಿಲ್ಲ. ಎಲ್ಲ ದಾರಿಗಳು ಮುಚ್ಚಿಹೋದಂತೆ ಭಾಸವಾಗುತ್ತೆ. ಆದರೆ ನಮ್ಮ ಮನಸ್ಸಿನ ಸ್ಥಿತಿ ಶಾಂತವಾಗಿದ್ರೆ, ಸ್ಥಿರವಾಗಿದ್ರೆ, ಅದೇ ಸಮಸ್ಯೆ ನಮಗೆ ಒಂದು ಸವಾಲಿನಂತೆ ಕಾಣಿಸುತ್ತೆ. ನಮ್ಮ ಬುದ್ಧಿ ಚುರುಕಾಗಿ ಕೆಲಸ ಮಾಡಲು ಶುರು ಮಾಡುತ್ತೆ. ಅದಕ್ಕೆ ಪರಿಹಾರಗಳನ್ನು ಹುಡುಕಲು ಬೇಕಾದ ಸ್ಪಷ್ಟತೆ ಸಿಗುತ್ತೆ. ಯಾರ ಸಹಾಯ ಕೇಳಬೇಕು, ಯಾವ ದಾರಿ ಹಿಡಿಬೇಕು ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ನಿಖರವಾಗಿ. ಅಂದ್ರೆ ಹೊರಗಿನ ಸಮಸ್ಯೆ ಅದೇ ಇದೆ,
ಆದರೆ ನಮ್ಮ ಒಳಗಿನ ಸ್ಥಿತಿ ಬದಲಾದ ಕಾರಣ ಆ ಸಮಸ್ಯೆಯನ್ನು ಎದುರಿಸುವ ನಮ್ಮ ಶಕ್ತಿ ಮತ್ತು ದೃಷ್ಟಿಕೋನ ಬದಲಾಯಿತು. ಕ್ಯಾಮರಾದ ಲೆನ್ಸ್ ಬದಲಾಯಿಸಿದ ಹಾಗೆ. ಪರ್ಫೆಕ್ಟ್. ಜಗತ್ತು ಅದೇ, ಆದರೆ ಕಾಣುವ ರೀತಿ ಬೇರೆ. ವಾವ್! ಅಂದ್ರೆ ದೃಶ್ಯ ಬದಲಾಗಲ್ಲ, ದೃಶ್ಯದ ಮೇಲಿನ ನಮ್ಮ ಹಿಡಿತ ಬದಲಾಗತ್ತೆ. ಸಮಸ್ಯೆಯನ್ನು ನೋಡುವ ನಮ್ಮ ದೃಷ್ಟಿ ಬದಲಾಗತ್ತೆ. ಹೌದು. ಈಗ ಇದು ಹೆಚ್ಚು ಅರ್ಥಪೂರ್ಣವಾಗಿದೆ. ಸರಿ, ಲೇಖನದ ಕೊನೆಯ ಭಾಗದಲ್ಲಿ ಒಂದು ವರದಾನ ಮತ್ತು ಒಂದು ಸ್ಲೋಗನ್ ಇದೆ. ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಿಂದ ಸ್ವಯಂ ನಿರ್ಬಂಧನರಾಗಿ ಮತ್ತು ಅನ್ಯರನ್ನು ನಿರ್ಬಂಧನರನ್ನಾಗಿ ಮಾಡುವ ಮರುಜೀವಭವ. ಇದು ಸ್ವಲ್ಪ ಕ್ಲಿಷ್ಟವಾಗಿದೆ. ಇದನ್ನ ಬಿಡಿಸಿ ನೋಡೋಣ. ಇದ್ರಲ್ಲೇ 2 ಭಾಗಗಳಿದೆ. ಮೊದಲನೆಯದು ಸ್ವಯಂ ನಿರ್ಬಂಧನರಾಗಿ. ಅಂದ್ರೆ ನಮ್ಮ ಮೂಲ ಸ್ವರೂಪ ಶಾಂತ, ಶುದ್ಧ, ಶಕ್ತಿಶಾಲಿಯನ್ನು ನೆನಪಿಸಿಕೊಳ್ಳುವ ಮೂಲಕ ಮೊದಲು ನಾವು ನಮ್ಮನ್ನು ನಮ್ಮದೇ ನೆಗೆಟಿವ್ ಆಲೋಚನೆಗಳ ಬಂಧನದಿಂದ ಮುಕ್ತಗೊಳಿಸಿಕೊಳ್ಳಬೇಕು. ಇದು ನಮ್ಮ ಮೊದಲ ಜವಾಬ್ದಾರಿ. ಮತ್ತು 2ನೇ ಭಾಗ ಅನ್ಯರನ್ನು ನಿರ್ಬಂಧನರಾಗಿ ಮಾಡುವ. ಅಂದ್ರೆ ನಾವು ಬೇರೆಯವರನ್ನು ಬದಲಾಯಿಸಬೇಕಾ? ಬದಲಾಯಿಸುವುದಲ್ಲ, ಪ್ರೇರೇಪಿಸುವುದು. ನಾವು ಶಾಂತವಾಗಿ, ಸ್ಥಿರವಾಗಿ ಇದ್ದರೆ ನಮ್ಮ ಆ ವೈಬ್ರೇಷನ್, ನಮ್ಮ ನಡವಳಿಕೆ, ಮಾತುಗಳು ಸಹಜವಾಗಿಯೇ ನಮ್ಮ ಸುತ್ತಲಿರುವವರ ಮೇಲೆ ಪ್ರಭಾವ ಬೀರುತ್ತೆ. ಉದಾಹರಣೆಗೆ, ಕೋಪದಿಂದಿರುವ ವ್ಯಕ್ತಿಯ ಹತ್ತಿರ ನಾವು ಹೋಗಿ ಶಾಂತವಾಗಿ ಮಾತನಾಡಿದಾಗ ಅವರ ಕೋಪ ಸಹಜವಾಗಿಯೇ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ನಾವು ಉಪದೇಶ ಮಾಡಬೇಕಾಗಿಲ್ಲ, ನಮ್ಮ ಸ್ಥಿತಿಯೇ ಅವರಿಗೆ ಒಂದು ಉದಾಹರಣೆಯಾಗುತ್ತೆ. ಹಾಗಿದ್ರೆ ಮರುಜೀವ ಭವ ಅಂದ್ರೆ ಏನು? ಪುನರ್ಜನ್ಮ ಪಡೆಯೋದಾ? ಹೌದು, ಆದ್ರೆ ಅದೊಂದು ಆಧ್ಯಾತ್ಮಿಕ ಪುನರ್ಜನ್ಮ. ಅಂದ್ರೆ ಇದೊಂದು ದೊಡ್ಡ ಪವಾಡವೇನ? ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ಬದಲಾವಣೆಗಳೇ ಒಂದೊಂದು ಪುನರ್ಜನ್ಮ. ಉದಾಹರಣೆಗೆ, ಪ್ರತಿದಿನ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕೊಂಡಾಗ ಕಿರುಚಾಡುವ ಅಭ್ಯಾಸ ನಿಮಗಿದೆ ಅಂದ್ಕೊಳ್ಳಿ. ಒಂದು ದಿನ, ಇಲ್ಲ, ಇವತ್ತು ನಾನು ಶಾಂತವಾಗಿ ಇರುತ್ತೇನೆ ಅಂತ ನಿರ್ಧರಿಸಿ ಹಾಗೆಯೇ ಇದ್ರೆ, ಆ ಕ್ಷಣದಲ್ಲಿ ನೀವು ಹಳೆಯ ವ್ಯಕ್ತಿಯಿಂದ ಹೊಸ ವ್ಯಕ್ತಿಯಾಗಿ ಪುನರ್ಜನ್ಮ ಪಡೆದ ಹಾಗೆ. ಪ್ರತಿಯೊಂದು ಸಕಾರಾತ್ಮಕ ಆಯ್ಕೆಯೂ ಒಂದು ಮರುಜೀವ. ಹೌದು. ಇದು ತುಂಬಾ ಚೆನ್ನಾಗಿದೆ. ದಿನನಿತ್ಯದ ಸಣ್ಣ ಗೆಲುವುಗಳೇ ಆಧ್ಯಾತ್ಮಿಕ ಪುನರ್ಜನ್ಮ. ಮತ್ತು ಕೊನೆಯದಾಗಿ ಸ್ಲೋಗನ್, ಆತ್ಮಸ್ಮೃತಿ, ಎಲ್ಲಾ ಬಂಧನಗಳಿಂದ ಮುಕ್ತಿಯ ಶಾರ್ಟ್ಕಟ್. ಆ ಪ್ರತಿಕ್ರಿಯೆಯನ್ನು ಬದಲಾಯಿಸಲು ಆತ್ಮಸ್ಮೃತಿಯನ್ನು ಬಳಸಿದರೆ ಅದು ನಿಜಕ್ಕೂ ಒಂದು ಶಾರ್ಟ್ಕಟ್. ಹಾಗಿದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಇಷ್ಟೇನಾ? ಹೊರಗಿನ ಜಗತ್ತನ್ನು ಬದಲಾಯಿಸಲು ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಬದಲು ನಮ್ಮ ಒಳಗಿನ ಜಗತ್ತಿನ, ನಮ್ಮ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದರ ಮೇಲೆ ಗಮನ ಹರಿಸಿದರೆ ಅದೇ ಹೆಚ್ಚು ಪರಿಣಾಮಕಾರಿ. ಖಂಡಿತವಾಗಿ. ಯಾಕಂದ್ರೆ ನಮ್ಮ ನಿಯಂತ್ರಣದಲ್ಲಿರೋದು ನಮ್ಮ ಆಂತರಿಕ ಜಗತ್ತು ಮಾತ್ರ. ಹೊರಗಿನ ಜಗತ್ತಿನ ಮೇಲೆ ನಮಗೆ ಪೂರ್ಣ ನಿಯಂತ್ರಣ ಯಾವತ್ತಿಗೂ ಇರೋದಿಲ್ಲ. ಆತ್ಮಸ್ಮೃತಿ ಅನ್ನೋದು ನಮ್ಮ ಆಂತರಿಕ ಜಗತ್ತಿನ ಮಾಸ್ಟರ್ ಕೀ ಇದ್ಹಾಗೆ. ಹೌದು. ಲೇಖನದ ಕೊನೆಯಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಲು ಹೇಳಲಾಗಿದೆ. ಅದು ನನಗೆ ಬಹಳ ಇಷ್ಟವಾಯಿತು. ಪ್ರತಿಕ್ರಿಯೆಗೆ ಮುನ್ನ ಆತ್ಮಸ್ಮೃತಿ. ಅಂದ್ರೆ ಯಾವುದೇ ಘಟನೆಗೆ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ನಿಂತು ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅಂತ ನೆನ್ಪಿಸ್ಕೊಳ್ಳೋದು. ಹೌದು. ಇದು ರಿಯಾಕ್ಷನ್ ಅಂದ್ರೆ ಪ್ರತಿಕ್ರಿಯೆ ಮತ್ತು ರೆಸ್ಪಾನ್ಸ್ ಅಂದ್ರೆ ಸ್ಪಂದಿಸುವಿಕೆ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹೇಗೆ? ರಿಯಾಕ್ಷನ್ ಅನ್ನೋದು ಯೋಚನೆ ಮಾಡದೆ ಹಳೆಯ ಅಭ್ಯಾಸದಿಂದ ಬರುವುದು. ಆದರೆ ರೆಸ್ಪಾನ್ಸ್ ಅನ್ನೋದು ಪ್ರಜ್ಞಾಪೂರ್ವಕವಾದ ಆಯ್ಕೆ. ಆತ್ಮಸ್ಮೃತಿಯು ಆ ಆಯ್ಕೆ ಮಾಡಲು ಬೇಕಾದ ಒಂದು ಸಣ್ಣ ಗ್ಯಾಪ್, ಆ ಒಂದು ಕ್ಷಣದ ಅವಕಾಶವನ್ನು ನಮಗೆ ಕೊಡುತ್ತೆ. ಮೊನ್ನೆ ನನಗೊಂದು ಅನುಭವ ಆಯಿತು. ಕೆಲಸದ ಬಗ್ಗೆ ಒಬ್ರು ಕಟುವಾಗಿ ಒಂದು ಇಮೇಲ್ ಕಳಿಸಿದ್ರು. ನೋಡಿದ ತಕ್ಷಣ ಸಿಟ್ಟು ಬಂದು ಅದಕ್ಕಿಂತ ಖಾರವಾಗಿ ರಿಪ್ಲೈ ಟೈಪ್ ಮಾಡಿದ್ದೆ. ಆದರೆ ಸೆಂಡ್ ಬಟನ್ ಒತ್ತುವ ಮೊದಲು ಒಂದು ಕ್ಷಣ ಸುಮ್ಮನಾದೆ. ನಾನು ಶಾಂತ ಸ್ವರೂಪ ಅನ್ನೋದು ನೆನಪಿಗೆ ಬರ್ಲಿಲ್ಲವಾದರೂ ನಾನೊಬ್ಬ ಪ್ರೊಫೆಷನಲ್ ಅನ್ನೋ ಸ್ಮೃತಿಯಂತೂ ಬಂತು. ಆಮೇಲೆ 1 ಗಂಟೆ ಬಿಟ್ಟು ನೋಡಿದಾಗ ನನ್ನ ಉತ್ತರ ಸಂಪೂರ್ಣವಾಗಿ ಬದಲಾಗಿತ್ತು. ಹೆಚ್ಚು ಸಮತೋಲಿತವಾಗಿ, ಪರಿಣಾಮಕಾರಿಯಾಗಿತ್ತು. ಆ ಒಂದು ಕ್ಷಣದ ಪಾಸ್ ದೊಡ್ಡ ಅನಾಹುತವನ್ನು ತಪ್ಪಿಸಿತು. ಅದ್ಭುತ. ಈ ಚರ್ಚೆ ನಿಜಕ್ಕೂ ನಮ್ಮ ಶಕ್ತಿಯ ನಿಜವಾದ ಕೀಲಿ ನಮ್ಮ ಕೈಯಲ್ಲೇ ಇದೆ ಅನ್ನೋ ಅರಿವನ್ನು ಮೂಡಿಸುತ್ತಿದೆ. ಖಂಡಿತ. ಹಾಗಿದ್ರೆ ಈ ಚರ್ಚೆಯನ್ನು ಮುಗಿಸುವ ಮುನ್ನ ನಮ್ಮ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟೋಗೋಣ. ಖಂಡಿತ. ಈ ಲೇಖನವು ಆತ್ಮಸ್ಮೃತಿಯನ್ನು ಒಂದು ಕೀಲಿ ಅಂತ ಹೇಳುತ್ತೆ. ಇದು ನಮ್ಮ ಮನಸ್ಸಿನ ಒಂದು ಬಾಗಿಲನ್ನು ತೆರೆಯುತ್ತೆ. ಹಾಗೆಯೇ ನಮ್ಮೆಲ್ಲರ ಆಂತರಿಕ ಜಗತ್ತಿನಲ್ಲಿ ನಾವಿನ್ನೂ ಗುರುತಿಸದ
ಅಥವಾ ಬಳಸದೇ ಇರುವ ಬೇರೆ ಯಾವ ಕೀಲಿಗಳು ಇರಬಹುದು? ಆಸಕ್ತಿದಾಯಕ ಪ್ರಶ್ನೆ. ಮತ್ತು ಈ ಲೇಖನದಲ್ಲಿ ಪದೇ ಪದೇ ಬರುವ ಅನಾದಿ ಆದಿ ಸ್ವರೂಪ ಅಥವಾ ಮೂಲ ಸ್ವರೂಪ ಅನ್ನೋ ಕಲ್ಪನೆ ನಮ್ಮ ಇಂದಿನ ಒತ್ತಡದ ವೇಗದ ಜೀವನದಲ್ಲಿ ನಿಜವಾಗಿ ನಮಗೆ ಯಾವ ಅರ್ಥವನ್ನು ಕೊಡುತ್ತೆ? ಇದರ ಬಗ್ಗೆ ಆಲೋಚಿಸುವುದು ನಮ್ಮ ಅರಿವನ್ನು ಇನ್ನಷ್ಟು ವಿಸ್ತರಿಸಬಹುದು. ಖಂಡಿತ.